ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC 5 ಮಾರ್ಕ್ಸ್ ಪ್ರಾಬ್ಲಮ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನೋಡೋಣ. ಈಗ ನಾನು ಪ್ರಾಬ್ಲಮನ್ನು ಬರ್ಕೊಂಡಿದ್ದೇನೆ, ಅದನ್ನು ಹೇಗೆ ಬಿಡಿಸೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ನೋಡ್ಬೋದು, ನಾವು ಪ್ರಾಬ್ಲಮನ್ನು ಬರ್ಕೊಂಡಿದ್ದೇನೆ, ಅದೇ ರೀತಿ ಫಾರ್ಮುಲಾ ಕೂಡ ಬರ್ಕೊಂಡಿದ್ದೇನೆ. ಮೊದಲಿಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರ್ಕೊಂಡಿದ್ದೀನಿ. ಸೆಕೆಂಡ್ PUC ಅಕೌಂಟೆನ್ಸಿ A and B ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2. ದ ಅಡ್ಮಿಟೆಡ್ ಸಿ, ಯಾರ ಎ ಮತ್ತು ಬಿ ಪಾರ್ಟ್ನರ್ ಅದಾರು, ಅದ್ರಾಗ ಯಾರು ಹೊಸದಾಗಿ ಒಂದು ಕಂಪ್ನಿ ಸ್ಟಾರ್ಟ್ ಐತಿ, ಅದರೊಳಗೆ ಸಿ ಅನ್ನೋ ಒಬ್ಬ ಅಡ್ಮಿಟ್ ಅಂದರೆ ಹೊಸದಾಗಿ ಪಾರ್ಟ್ನರ ಸೇರ್ಕೊಂಡಾನು. ಅದೇ ರೀತಿಯಾಗಿ ಇಂಟು ಪಾರ್ಟ್ನರ್ಶಿಪ್ 1:6 ಶೇರ್ ವಿಚ್ ಈಸ್ 1:25. ಅಂದ್ರೆ ಸಿಯಿಂದ ಶೇರ್ ಎಷ್ಟಪ್ಪ ಅಂದ್ರೆ ಸಿದ ಶೇರ 1/6. ಅದೇ ರೀತಿಯಾಗಿ ಶೇರ್ ವಿಚ್ ಈಸ್ 1:24 ಆ್ಯಂಡ್ 1/8 ಫಾರ್ ಓಲ್ಡ್ ಪಾರ್ಟ್ನರ್ ರೇಷಿಯೋ. ಅಂದರೆ ಹಳಿ ಪಾರ್ಟ್ನರ್ದಾರಲ್ಲ ಎ ಆ್ಯಂಡ್ ಬಿ ಅವ್ರದ್ದು ಎಷ್ಟು ರೇಷಿಯೋಪ್ಪ ಅಂದರೆ 1:24 1/8 ಅಂತ ಕೊಟ್ಟಿದ್ದಾರೆ. ಈಗ ಕ್ಯಾಲ್ಕುಲೇಟ್, ನಾನು ಶಾರ್ಟಾಗಿ ಬರ್ದೇನೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ನೀವು ಹೇಗೆ ಬಿಡಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರ್ಕೋಬೇಕು. ಅದ ನಂತರ ಏನು ಮಾಡಬೇಕಪ್ಪ ಅಂದರೆ ನ್ಯೂ ಶೇರ್ ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು, ಶಾರ್ಟಾಗಿ ಬರ್ದಿದ್ದೀನಿ, ನೀವು ಫುಲ್ಲಾಗಿ ಬರ್ರಿ, ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್. ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್, ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು, ನೀವು 6 ಅಂಕವನ್ನು ಆರಾಮಾಗಿ ಪಡಿಬೋದು. ಅದೇ ರೀತಿಯಾಗಿ ಮತ್ತೇನಪ್ಪ ಅಂದರೆ ಈಗ ಫಸ್ಟ್ ಆಫ್ ಆಲ್ ಯಾರ್ಯಾರ್ದಾರು ಎ ಬಿ ಸಿ ಇದಾರಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಮೊದಲ ಎದು ಬಿಡಿಸ್ಬೇಕು, ಅಂತ ಬಿದು ಬಿಡಿಸ್ಬೇಕು, ಆದ ನಂತರ ಸಿದ ಬಿಡಿಸ್ಬೇಕು. ಈಗ ಮೊದಲು ಯಾವ್ದು ಬಿಡಿಸ್ಬೇಕಂದ್ರೆ ನೀವು ಹೊಸದಾಗಿ ಶೇರ್ ಯಾರದಪ್ಪ ಅಂದರೆ ಎದು ಬಿಡಿಸೋನು. ನ್ಯೂ ಶೇರ್ ಆಫ್ ಎ ಅಂತ ಬರ್ಕೊಂಡಿದ್ದೀನಿ. ಅದರ ನಂತರ ಈಕ್ವಲ್ ಟು ಓಲ್ಡ್ ಶೇರ್ ಎಷ್ಟೈತಪ್ಪ ಅಂದರೆ ಎದು ಎಷ್ಟೈತಪ್ಪ ಅಂದರೆ ಎದ ಓಲ್ಡ್ ಶೇರ್ ಅಂದರೆ 3/2 ಅಂದರೆ ಡಿವೈಡೆಡ್ ಬೈ 3 + 2 ಎಷ್ಟಪ್ಪ ಅಂದರೆ 5 ಆಯಿತು. ತೆಳಗಡೆ 5 ಬರ್ಕೋಬೇಕು. 3:5 2:5 ಇದು ಎರಡು ಕೂಡಿಸಿ ತೆಳಗಡೆನ ಇಟ್ಕೋಬೇಕು. ಅದ ನಂತರ 3/5 2/5. ಈಗ ಓಲ್ಡ್ ಶೇರ್ ಏದು ಎಷ್ಟಪ್ಪ ಅಂದರೆ 3/5 3 ಡಿವೈಡೆಡ್ ಬೈ 5 ಮೈನಸ್ ಶೇರ್ ಸ್ಯಾಕ್ರಿಫೈಸ್. ಶೇರನ್ನು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎ ಬಿ ಅಂತ. ಏನಂತ ಅಂದರೆ ವಿಚ್ ಈಸ್ 1:24 ಆ್ಯಂಡ್ 1/8 ಫಾರ್ ದ ಓಲ್ಡ್ ಪಾರ್ಟ್ನರ್ ರೇಷಿಯೋ. ಅಂದರೆ ಹಳಿದ ಪಾರ್ಟ್ನರ್ದ ರೇಷಿಯೋನ ಕೊಟ್ಟಿದ್ದಾರಪ್ಪ. ಎಷ್ಟಪ್ಪ ಅಂದರೆ 1/24 ಎದ, ಅದೇ ರೀತಿ 1/8 ಬಿದ. 1/24 ಯಾರ್ದು ಬರ್ಕೋಬೇಕಪ್ಪ ಅಂದರೆ ಈಗ ಏದು ಬರ್ಕೋಬೇಕು. ಏದು ಕ್ಯಾಲ್ಕುಲೇಷನ್ ಮಾಡತ್ತೇವೆ ಅಂದರೆ ಏದು ಬರ್ಕೋಬೇಕು 1/24. ಅದ ನಂತರ ಏನು ಮಾಡಬೇಕಪ್ಪ ಅಂದರೆ ಮುಂದ್ಗಡೆ ಈ ಥರನ 5 ಮತ್ತು 24ರ ಲಸ ತೆಗಿಬೇಕು. 5 ಮತ್ತು 24ರ ಲಸ ಹೇಗೆ ತೆಗಿಬೇಕಪ್ಪ ಅಂದ್ರೆ ನೋಡಿಲ್ಲಿ, 5 ಮತ್ತು 24ರ ಲಸ ಎಷ್ಟು ಬರ್ತೈತಪ್ಪ ಅಂದರೆ 5 1 5 5 5 1 5 5 4 20 5 5 25 ಬರ್ತೈತಿ. ಅದೇ ರೀತಿಯಾಗಿ 24 1 ಅದೇ ರೀತಿಯಾಗಿ ಎಷ್ಟು ಬರ್ತೈತಪ್ಪ ಅಂದರೆ ಟೋಟಲಾಗಿ ಎಷ್ಟು ಬರ್ತೈತಪ್ಪ ಅಂದ್ರೆ ಈಗ ಏನು ಮಾಡ್ಬೇಕಪ್ಪ ಅಂದ್ರೆ 5 ಡಿವೈಡೆಡ್ ಬೈ 24ನ ಇಂಟು ಮಾಡಬೇಕು. ಹೇಗೆ ಮಾಡ್ಬೇಕಪ್ಪ ಅಂದರೆ ನೋಡಿ, ಈಗ 24 5 ಎಷ್ಟಪ್ಪ ಅಂದರೆ 24 5. ಅದೇ ರೀತಿಯಾಗಿ ಇದನ್ನ ಇಂಟು ಮಾಡಿ ಎಷ್ಟು ಬರ್ತೈತೆ ಲಸ ಎಷ್ಟು ಬರ್ತೈತೆ ಅಂದರೆ ಲಸ ಎಷ್ಟು ಬರ್ತೈತಪ್ಪ ಅಂದ್ರೆ ಅದನ್ನು ಇಂಟು ಮಾಡಿ ಇಟ್ಕೋಬೇಕು. ಅದ ನಂತರ ಬರೋದು ಎಷ್ಟಪ್ಪ ಅಂದರೆ 120. 24 5 120. ಅದನ್ನು ಕೆಳಗಡೆ ಇಟ್ಕೋಬೇಕು 120. ಇಲ್ಲಾಂದರೆ ನೀವು ಹಿಂಗೆ 24 ಒಂದು ಮಗ್ಗಿ ಬರಲಿಲ್ಲ ಅಂದರೆ ನೀವು ಖುಲ್ಲಾಗಿ 24 × 5 ಮಾಡಿ ನೋಡಿ. 5 4 20 5 5 2 10 + 2 12 ಎಷ್ಟಾಯ್ತಪ್ಪ ಅಂದರೆ 120 ಆಯಿತು. ಅದೇ ರೀತಿ 120 ಅಂತ ಕೆಳಗಡೆ ಇಟ್ಕೊರಿ. ಅದ ನಂತರ ಇಂಟು ಹೇಗೆ ಮಾಡ್ಬೇಕಪ್ಪ ಅಂದರೆ ಎಷ್ಟು ತೊಗೋಬೇಕಪ್ಪ ಅಂದರೆ ನೋಡಿಲ್ಲಿ 5 ಎಷ್ಟಲಿ ಅಂದರೆ 5 ಎಷ್ಟಲಿ 120, 5 ಎಷ್ಟಲಿ 120 ಬರ್ತೈತಪ್ಪ ಅಂದರೆ 5 24 120. ಅದೇ ರೀತಿಗೆ 24 ಎಷ್ಟಲಿ 25 5 125 25 5 125 ತೊಗೋಬೇಕು. 5 ಎಷ್ಟಲಿ 24 ಬರುತ್ತೆ ಅದನ್ನ ತೊಗೋಬೇಕು. ಅದ ನಂತರ
5 ಎಷ್ಟಲೇ ಬರ್ತೈತಿ? 5 24ಲೇ 120, 24 5ಲೇ 120. ಅದನ್ನೇ ಇದನ್ನ ಈಚೆ ಕಡೆ ಇದನ್ನು ಇಲ್ಲಿ ಇಂಟು ಮಾಡೋದು, ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕೂಡ ಮಾಡಿದ್ರೆ ನಡೀತೈತಿ. 24ಅನ್ನು ಇಲ್ಲಿ ಇಂಟು ಮಾಡೋದು, 5ಅನ್ನು ಇಲ್ಲಿ ಇಂಟು ಮಾಡೋದು. 3 24ಲೇ ಎಷ್ಟು? 3 24ಲೇ 72 ಮೈನಸ್ 5 1ಲೇ 1 5ಲೇ 5 1 5ಲೇ ಎಷ್ಟಾಯ್ತಪ್ಪ ಅಂದ್ರೆ 5 ಆಯಿತು. ಈಗ ಟೋಟಲಾಗಿ 72 ಒಳಗೆ 5 ತೆಗೆದ್ರೆ ಎಷ್ಟಪ್ಪ ಅಂದ್ರೆ 67 ಆಯಿತು, ಡಿವೈಡೆಡ್ ಬೈ 120. ಇದು ಯಾರಪ್ಪ ಅಂದ್ರೆ ಎದ ಫೈಂಡ್ ಔಟ್ ಮಾಡೋದು. ಅದೇ ರೀತಿಯಾಗಿ ಈಗ ಬಿದು ಕೂಡ ಫೈಂಡ್ ಔಟ್ ಮಾಡಬೇಕು. ಬಿದು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ನೋಡಿ, ಈಗ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಪ್ಪ ಅಂದ್ರೆ ಓಲ್ಡ್ ಎಷ್ಟೈತಪ್ಪ ಅಂದ್ರೆ ಓಲ್ಡ 2 ಡಿವೈಡೆಡ್ ಬೈ 5 ಐತಿ. ಓಲ್ಡ 2 ಡಿವೈಡೆಡ್ ಬೈ 5 ಐತಿ ಬಿದ. ಅದೇ ರೀತಿ ಮೈನಸ್ ಸೇರ್ ಸ್ಯಾಕ್ರಿಫೈಸ್ ಎಷ್ಟೈತಿ ಬಿದ 1:1 ಡಿವೈಡೆಡ್ ಬೈ 8 ಐತಿ. ಅದೇ ರೀತಿಯಾಗಿ ಈ ಥರ 5 ಮತ್ತು 8ರ ಲಸ ತೆಗೆದ್ರೆ ಎಷ್ಟು ಬರ್ತೈತಪ್ಪ ಅಂದ್ರೆ 5 ಮತ್ತು 8ರ ಲಸ ತೆಗೆದ್ರೆ ಎಷ್ಟು ಬರ್ತೈತಪ್ಪ ಅಂದ್ರೆ ನೋಡ್ಬೋದು. ಇಲ್ಲಿ ಸೈಡ್ ತೆಗಿತೀನಿ. 5 ಮತ್ತು 8ರ ಲಸ ಎಷ್ಟಪ್ಪ ಅಂದರೆ 5 1ಲೇ 5 8 1ಲೇ 8 ಎಷ್ಟಪ್ಪ ಅಂದರೆ 8 5ಲೇ 40. 8 ಇಂಟು 5ಲೇ 8 5ಲೇ 40. ಟೋಟಲಾಗಿ ಎಷ್ಟು ಬರ್ತಪ್ಪ ಅಂದರೆ 40 ಲಸ ಬತ್ತು 40. 5 ಎಷ್ಟಲೇ 5 8ಲೇ 40 8 5ಲೇ 40 ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇದನ್ನು ಈ ಕಡೆ ಇಂಟು ಮಾಡಬೇಕು, ಇದನ್ನು ಇಂಟು ಮಾಡಬೇಕು. ಅಂದರೆ ಈಗ 5ಅನ್ನು ಇಲ್ಲಿ ಇಂಟು ಮಾಡಬೇಕು, 8ಅನ್ನು ಇಲ್ಲಿ ಇಂಟು ಮಾಡಬೇಕು. ಇಲ್ಲಾಂದರೆ ನಿಮಗೆ 5 ಎಷ್ಟಲೇ 40 ಬರ್ತೈತೆ ಅದನ್ನ ಇಂಟು ಮಾಡಬೇಕು. ಇಲ್ಲಾಂದರೆ 8 5ಲೇ ಎಷ್ಟು ಬರುತ್ತೆ ಅದನ್ನ ಇಂಟು ಮಾಡಬೇಕು. ಯಾವ್ದು ಮೆಥಡ್ ಯೂಸ್ ಆಯ್ತು ಅದನ್ನ ನೀವು ತೊಗೋಬೋದು. ಅದೇ ರೀತಿ ಈಗ 8 ಒಂದು 2 8ಲೇ ಎಷ್ಟಪ್ಪ ಅಂದರೆ 16. ಅದೇ ರೀತಿಯಾಗಿ ಮೈನಸ್ ಹೆಂಗೈತೆ ಅದನ್ನ ಇಡಬೇಕು. ಅದ ನಂತರ ಮೈನಸ್ 1 5ಲೇ 5 ಎಷ್ಟು ಬರ್ತೈತಪ್ಪ ಅಂದರೆ 16 ಒಳಗೆ 5 ತೆಗೆದ್ರೆ 11 ಡಿವೈಡೆಡ್ ಬೈ 40. ಇದು ಯಾರಪ್ಪ ಅಂದ್ರೆ ಬಿದಾಯಿತು. ಅದೇ ರೀತಿಯಾಗಿ ಸೀದನ್ನು ಕಂಡುಹಿಡಿಬೇಕು. ಈಗ ನಾವು ಸೀದನ್ನು ಕಂಡುಹಿಡಿಯೋಣ. ಸೀದ ಎಷ್ಟು ಬರ್ತೈತಪ್ಪ ಅಂದರೆ ಓಲ್ಡ್ ಎಷ್ಟೈತಪ್ಪ ಅಂದರೆ ಸೀದಾ ಓಲ್ಡ್ ಕೊಟ್ಟಿಲ್ಲ ಅಂದರೆ ಈಗ ಏನು ಹೊಸದೈತಿ ಅದೇ ಡೈರೆಕ್ಟಾಗಿ ತೊಗೊಂಡ್ಬಿಡೋದು. ಅದೇ ಯಾವಪ್ಪ ಅಂದರೆ ಹೊಸದಾಗಿ ಬಂದಂಥ ಶೇರು ಇಲ್ಲಿ ಐತಿ ನೋಡು. 1 ಡಿವೈಡೆಡ್ ಬೈ 6 ಅಂತ ಐತಿ. 1 ಡಿವೈಡ್ ಬೈ 6 ಅಂತ ಐತಿ. ಇದು ಸೀದಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಯಿತು. ಅದ ನಂತರ ಲಾಸ್ಟಿಗೆ ಈಗ ಆದ್ದರಿಂದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಟು 67 ಡಿವೈಡೆಡ್ ಬೈ ಇಲ್ಲಿ ನೋಡಿ 67 ಡಿವೈಡ್ ಬೈ 120, 11 ಡಿವೈಡೆಡ್ ಬೈ 40, ಅಲ್ಲ ಇಷ್ಟು ತೊಗೋಬೇಕು. ಇಷ್ಟು 1 ಡಿವೈಡೆಡ್ ಬೈ 6. ಟೋಟಲಾಗಿ 67 ಟೋಟಲಾಗಿ ಎಷ್ಟಪ್ಪ ಅಂದರೆ 67 11:1. ಇದು ಯಾವ್ದಪ್ಪ ಅಂದ್ರೆ ಹೊಸದಾಗಿ ಕಂಡುಹಿಡಿದಂಥ ರೇಷಿಯೋ ಆಗೈತಿ. ಇದು ತುಂಬಾ ಈಸಿಯಾಗಿರ್ತೈತಿ. ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ. ನೀವು ಎನ್ಯುವಲ್ ಎಕ್ಸಾಮ್ನಲ್ಲಿ ಬಿಡಿಸ್ತೀರಿ. ತುಂಬಾ ಈಸಿ ಪ್ರಾಬ್ಲಮ್ ಐತಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮ್ಯಾಗೆ 5 ಮಾರ್ಕ್ಸ ಖಂಡಿತವಾಗಿ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ತುಂಬ ಸುಲಭವಾಗಿ ಬಿಡಿಸಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮಿನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.